ನಮಸ್ಕಾರ. ನಾನು ಡಾಕ್ಟರ್ ಶಿವಾನಂದ ಅಂಗಡಿ, ಪ್ರಸೂತಿ ಮತ್ತು ಸ್ತ್ರೀರೋಗ ತಜ್ಞ, ಅಲ್ಟ್ರಾಸೌಂಡ್ ಸ್ಪೆಷಲಿಸ್ಟ್ ಮತ್ತು ಇನ್ಫರ್ಟಿಲಿಟಿ ಸ್ಪೆಷಲಿಸ್ಟ್. ಪ್ರಗತಿ ಕ್ಲಿನಿಕ್, ವಿಜಯ ಟಾಕೀಸ್ ಕಾಂಪ್ಲೆಕ್ಸ್, CBT, ಧಾರವಾಡ. ನನ್ನ ಸಂಪರ್ಕ ಸಂಖ್ಯೆ ಈಗ ಪರದೆಯ ಮೇಲೆ ಮೂಡಿ ಬರುತ್ತಿದೆ, ಗಮನಿಸಿ. ಇವತ್ತು ನಾನು ನಿಮ್ಮ ಮುಂದೆ ಒಂದು ಮುಖ್ಯವಾದ ವಿಷಯದ ಬಗ್ಗೆ ಮಾತನಾಡಲು ಬಂದಿದ್ದೇನೆ. ಅದೇ ಕಾಪರ್ ಟಿ. ಇದನ್ನು ಗರ್ಭನಿರೋಧಕ ಸಾಧನ ಅಥವಾ ಇಂಟ್ರಾಯೂಟ್ರೈನ್ ಡಿವೈಸ್ ಎಂದು ಕರೆಯುತ್ತೇವೆ. ಹೆರಿಗೆಯಾದ ತಕ್ಷಣ ಅಳವಡಿಸುವ ಕಾಪರ್ ಟಿ ವಿಧಾನ ಇಂದು ತಾಯಂದಿರಿಗೆ ಒಂದು ವರದಾನವಿದ್ದಂತೆ. ಇದು ಹಾರ್ಮೋನ್ ಮುಕ್ತವಾಗಿರುವುದರಿಂದ ಬಾಣಂತಿಯರಿಗೆ ಮತ್ತು ಮಗುವಿಗೆ ಹಾಲುಣಿಸುವ ತಾಯಂದಿರಿಗೂ ಅತ್ಯಂತ ಸುರಕ್ಷಿತ. ಕಾಪರ್ ಟಿ ಅಳವಡಿಸುವುದು ಎಷ್ಟು ಸುಲಭವೋ ಅಷ್ಟೇ ಜಾಗರೂಕತೆಯೂ ಅಗತ್ಯ. ಇಲ್ಲಿ ನೀವು ಗಮನಿಸಬೇಕಾದ ಒಂದು ಗಂಭೀರ ವಿಷಯವೆಂದರೆ ಮಿಸ್ಸಿಂಗ್ ಕಾಪರ್ ಟಿ ಅಥವಾ ದಾರ ಕಾಣೆಯಾಗುವುದು. ಸಾಮಾನ್ಯವಾಗಿ ಕಾಪರ್ ಟಿ ಹಾಕಿದಾಗ ಗರ್ಭಾಶಯದ ಬಾಯಿಯ ಹತ್ತಿರ ಒಂದು ಸಣ್ಣ ದಾರ ಇರುತ್ತದೆ. ಇದನ್ನು ವೈದ್ಯರು ನಿಮಗೆ ಹೇಗೆ ಪರೀಕ್ಷಿಸಿಕೊಳ್ಳಬೇಕು ಎಂದು ಹೇಳಿಕೊಟ್ಟಿರ್ತಾರೆ. ಆದರೆ ಕೆಲವೊಮ್ಮೆ ನಿಮಗೆ ಆ ದಾರ ಕೈಗೆ ಸಿಗದಿದ್ದರೆ ಅಥವಾ ಅದು ಕಾಣೆಯಾಗಿದೆ ಅನಿಸಿದರೆ ಅದನ್ನು ನಿರ್ಲಕ್ಷ್ಯ ಮಾಡಬೇಡಿ. ಇದರ ಅರ್ಥ ಕಾಪರ್ ಟಿ ತನ್ನ ಜಾಗದಿಂದ ಸರಿದಿರಬಹುದು ಅಥವಾ ಗರ್ಭಾಶಯದ ಒಳಭಾಗಕ್ಕೆ ಎಳೆದುಕೊಂಡಿರಬಹುದು. ಅಪರೂಪದ ಸಂದರ್ಭಗಳಲ್ಲಿ ಅದು ನಮಗೆ ತಿಳಿಯದಂತೆ ಹೊರಗೆ ಬಿದ್ದಿರುವ ಸಾಧ್ಯತೆಯೂ ಇರುತ್ತದೆ. ಇಂತಹ ಸಮಯದಲ್ಲಿ ಕೂಡಲೇ ವೈದ್ಯರನ್ನು ಭೇಟಿ ಮಾಡಿ ಒಂದು ಅಲ್ಟ್ರಾಸೌಂಡ್ ಸ್ಕ್ಯಾನಿಂಗ್ ಮಾಡಿಸಿಕೊಳ್ಳುವುದು ಬಹಳ ಮುಖ್ಯ. ಸ್ಕ್ಯಾನಿಂಗ್ ಮೂಲಕ ಅದು ಸರಿಯಾದ ಜಾಗದಲ್ಲಿ ಇದೆಯೇ ಇಲ್ಲವೇ ಎಂಬುದನ್ನು ನಾವು ನಿಖರವಾಗಿ ಪತ್ತೆ ಹಚ್ಚಬಹುದು. ಕಾಪರ್ ಟಿ ಹಾಕಿಸಿಕೊಂಡ ಆರಂಭದ ಕೆಲವು ತಿಂಗಳು ಸ್ವಲ್ಪ ಹೆಚ್ಚಿನ ರಕ್ತಸ್ರಾವ ಅಥವಾ ಹೊಟ್ಟೆ ನೋವು ಕಾಣಿಸಿಕೊಳ್ಳುವುದು ಸಹಜ. ಆದರೆ ಅದು ಅತಿಯಾದರೆ ಅಥವಾ ದಾರ ಪತ್ತೆಯಾಗದಿದ್ದರೆ ತಡ ಮಾಡದೆ ಕ್ಲಿನಿಕ್ಗೆ ಬನ್ನಿ. ಸರಿಯಾದ ಅಂತರದ ಹೆರಿಗೆ ಮತ್ತು ಸುರಕ್ಷಿತ ಕುಟುಂಬ ಯೋಜನೆ ನಿಮ್ಮ ಆರೋಗ್ಯದ ಗುಟ್ಟಾಗಿದೆ. ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಪ್ರಗತಿ ಕ್ಲಿನಿಕ್, ವಿಜಯ್ ಟಾಕೀಸ್ ಕಾಂಪ್ಲೆಕ್ಸ್, CBT, ಧಾರವಾಡಕ್ಕೆ ಭೇಟಿ ನೀಡಿ ಅಥವಾ ಪರದೆಯ ಮೇಲೆ ಕಾಣುತ್ತಿರುವ ಸಂಖ್ಯೆಗೆ ಕರೆ ಮಾಡಿ ಅಪಾಯಿಂಟ್ಮೆಂಟ್ ಬುಕ್ ಮಾಡಿ. ಪ್ರಗತಿ ನರ್ಸಿಂಗ್ ಹೋಮ್, 1ನೇ ಕ್ರಾಸ್, ಕಲ್ಯಾಣ ನಗರ, ಧಾರವಾಡ. ಫೋನ್ ನಂಬರ್ ಸ್ಕ್ರೀನ್ ಮೇಲೆ ನೀಡಲಾಗಿದೆ. ಇಂತಹ ಉಪಯುಕ್ತ ಆರೋಗ್ಯ ಮಾಹಿತಿಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.